ಈ ಮುಸ್ಲಿಮರ ಮನೆಗಳನ್ನ ಹೊಡೆದು ಹಾಕಿ ಕಾಂಗ್ರೆಸ್ ಏನಾದ್ರೂ ಮುಸಲ್ಮಾನರಿಗೆ ಅನ್ಯಾಯವನ್ನ ಮಾಡ್ಬಿಡ್ತಾ? ಖಂಡಿತವಾಗಿಯೂ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ, ಎಂದಿಗೂ, ಎಂದೆಂದಿಗೂ ಯಾವುದೇ ರೀತಿಯಾದಂತಹ ಅನ್ಯಾಯವನ್ನ ಮುಸಲ್ಮಾನರಿಗೆ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗೋದಿಲ್ಲ. ಮುಸಲ್ಮಾನರಿಗೆ ಅನ್ಯಾಯವನ್ನ ಮಾಡಬೇಕು ಅಂತ ಕಾಂಗ್ರೆಸ್ಸಿಗರು ಕನಸಿನಲ್ಲಿಯೂ ಸಹ ಕಾಣೋದಿಲ್ಲ. ಹಾಗಾದ್ರೆ ಮುಂದೆ ಈ ಕಾಂಗ್ರೆಸ್ ಪಕ್ಷ ಏನ್ ಮಾಡುತ್ತೆ? ಮುಂದೆ ಈ ಕಾಂಗ್ರೆಸ್ಸಿಗರು ಸಾರ್ವಜನಿಕರ ಆಸ್ತಿಯನ್ನ ಬಳಕೆಯನ್ನ ಮಾಡಿಕೊಂಡು ಅಥವಾ ಸರ್ಕಾರಿ ಆಸ್ತಿಯನ್ನ ಬಳಕೆಯನ್ನ ಮಾಡಿಕೊಂಡು ಸಾರ್ವಜನಿಕರ ತೆರಿಗೆ ಹಣವನ್ನೇ ಬಳಕೆಯನ್ನ ಮಾಡಿ ಹೊಸದಾದಂತಹ ಮನೆಗಳನ್ನ ನಿರ್ಮಿಸ್ತಾರೆ. ಆ ಸಾರ್ವಜನಿಕರ ಆಸ್ತಿಯಲ್ಲೇ ಸಾರ್ವಜನಿಕರ ತೆರಿಗೆ ಹಣವನ್ನ ಬಳಕೆಯನ್ನ ಮಾಡಿಕೊಂಡು ನಿರ್ಮಿಸಿರುವಂತಹ ಹೊಸ ಮನೆಗಳನ್ನೆಲ್ಲ ಮಾನ್ಯ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಅಥವಾ ವಸತಿ ಸಚಿವರಾಗಿರ್ಬೋದು, ಯಾರಾದ್ರೂ ಒಬ್ರು ಇವರ ಪಕ್ಷದಿಂದಲೇ ಬಂದು ಆ ಹೊಸ ಮನೆಗಳನ್ನೆಲ್ಲ ಉದ್ಘಾಟನೆಯನ್ನ ಮಾಡಿ, ನೋಡಿ ಯಾರೆಲ್ಲ ಮನೆಗಳನ್ನ ಕಳ್ಕೊಂಡಿದ್ರು ಅವ್ರಿಗೆಲ್ಲ ನಮ್ಮ ಸರ್ಕಾರ ಹೊಸ ಮನೆಗಳನ್ನ ನೀಡ್ತಾ ಇದೆ ಅಂತ ಸಾರ್ವಜನಿಕವಾಗಿ ರಾಜ್ಯದ ಜನರ ಮುಂದೆ ನಮ್ಮ ಪಕ್ಷ ಬಡವರ ಪಕ್ಷ, ನಾವು ಬಡವರ ಪರವಾಗಿ ಯಾವಾಗ್ಲೂ ಸದಾ ನಿಮ್ ಜೊತೆ ಇರ್ತೀವಿ, ನೋಡಿ ಈಗ್ಲೂ ನಾವು ಅಲ್ಪಸಂಖ್ಯಾತರ ಪರವಾಗಿನೇ ನಿಂತಿದ್ದೀವಿ, ನಾವು ನಿಮ್ಮೊಂದಿಗೆ ಸದಾ ನಿಮ್ಮ ಜೊತೆ ಇರೋದಕ್ಕೆ ಸಿದ್ಧವಾಗಿರ್ತೀವಿ, ಹಾಗೆ ಹೀಗೆ ಅಂತೆಲ್ಲ ವೇದಿಕೆ ಮೇಲೆ ಒಂದಷ್ಟು ಬಣ್ಣದ ಒಂದಷ್ಟು ಡೈಲಾಗ್ಗಳನ್ನ ಹೊಡೆದು ಒಂದಷ್ಟು ಪ್ರಚಾರಗಳನ್ನ ತೆಗೆದುಕೊಳ್ತಾರೆ. ಹಿಂದೆ ಅಕ್ರಮವಾಗಿ ಮನೆಗಳನ್ನ ನಿರ್ಮಿಸಿ ಯಾರೆಲ್ಲ ಮನೆಗಳನ್ನ ಕಳ್ಕೊಂಡಿದ್ರು ಅವ್ರಿಗೆಲ್ಲ ಸರ್ಕಾರಿ ದಾಖಲೆಗಳಲ್ಲೇನೆ ಸಕ್ರಮವಾದಂತಹ ಹೊಸ ಮನೆಗಳು ಉಡುಗೊರೆಯಾಗಿ ದೊರೀತವೆ. ಅಲ್ಲಿಗೆ ಅಲ್ಪಸಂಖ್ಯಾತರು ಫುಲ್ ಖುಷಿ ಆಯ್ತು ಅಂತಂದ್ರೆ ಸಾರ್ವಜನಿಕರ ಆಸ್ತಿಯನ್ನ ಬಳಕೆಯನ್ನ ಮಾಡಿ ಸಾರ್ವಜನಿಕರ ತೆರಿಗೆ ಹಣದವನ್ನೇ ಬಳಕೆಯನ್ನ ಮಾಡಿಕೊಂಡು ಹೊಸ ಮನೆಗಳನ್ನ ನಿರ್ಮಿಸಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರವಾಗಿ ಮಾಡಿಕೊಂಡ್ರು. ಇದು ರಾಜಕಾರಣಿಗಳ ಒಂದು ಮೈಂಡ್ ಗೇಮ್ ಅಂತಾನೆ ಹೇಳ್ಬೇಕು, ಅಥವಾ ಅವರ ಕುತಂತ್ರಗಳು ಅಂತ ಹೇಳ್ಬೇಕು. ಈಗ ಬೆಂಗಳೂರಲ್ಲಿ ಯಾರು ಹಿಂದೂಗಳು ಮನೆಗಳನ್ನ ಕಳ್ಕೊಂಡಿಲ್ವಾ? ಅದೆಷ್ಟು ಜನ ಮನೆಗಳನ್ನ ಕಳ್ಕೊಂಡಿದ್ದಾರೆ? ಯಾವ್ಯಾವ ಬಡಾವಣೆಗಳನ್ನ ಹೇಳಲಿ, ಯಾವ್ಯಾವ ಏರಿಯಾಗಳಲ್ಲಿ ಎಷ್ಟೆಷ್ಟು ಅಂತ ಅಂದ್ಬಿಟ್ಟು ನಮಗ್ ಗೊತ್ತಿಲ್ವಾ? ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾರೆಲ್ಲ ಹಿಂದೂಗಳು ಮನೆಗಳನ್ನ ಕಳ್ಕೊಂಡಿದ್ದಾರೆ ಆ ಎಲ್ಲ ಹಿಂದೂಗಳಿಗೂ ಸಾರ್ವಜನಿಕರ ಆಸ್ತಿಯನ್ನ ಬಳಕೆಯನ್ನ ಮಾಡಿಕೊಂಡು ಸರ್ಕಾರಿ ಆಸ್ತಿಯನ್ನ ಬಳಕೆಯನ್ನ ಮಾಡಿಕೊಂಡು ನಮ್ಮ ತೆರಿಗೆ ಹಣದಲ್ಲೇನೆ ಬಳಕೆಯನ್ನ ಮಾಡಿಕೊಂಡು ಹಿಂದೂಗಳಿಗೆ ಹೊಸ ಮನೆಗಳನ್ನ ನಿರ್ಮಿಸ್ಕೊಡ್ತಾರ? ಸಕ್ರಮವಾಗಿ ನಾನು ಕೇಳ್ತಾ ಇರೋದು, ನಿರ್ಮಿಸ್ಕೊಡ್ತಾರ? ಖಂಡಿತವಾಗಿಯೂ ನಿರ್ಮಿಸ್ಕೊಡೋದಿಲ್ಲ. ಈ ಹಿಂದೂಗಳು ಲೋನ್ ತಗೊಂಡು ಸೈಟ್ ತೆಗೆದುಕೊಂಡು EMI ಕಟ್ಕೊಂಡು ಇಲ್ಲಲ್ದು ಒಂದು ಸಕ್ರಮವಾಗಿ, ಅದು ಅಕ್ರಮ ಅಂತಾನು ಗೊತ್ತಿಲ್ಲದೆ ಒಂದು ಮನೆಯನ್ನೇ ನಿರ್ಮಿಸ್ಕೊಳ್ತಾರೆ. ತುಂಬಾ ಕಷ್ಟಪಟ್ಟು ತಮ್ಮ ಜೀವನವನ್ನೇ ಸಾಗಿಸ್ತಿರ್ತಾರೆ ಆ ಮನೆಗೆ EMI ಕಟ್ಟೋದಕ್ಕೆ. ಇಲ್ಲಿ ನೋಡ್ರಿ, ಅಕ್ರಮ ಹಿಂದೆ, ಈಗ ಸಕ್ರಮ. ಯಾರು ಕೇಳೋದಕ್ಕಾಗುತ್ತೆ? ಮುಂದೆ ಯಾರದನ್ನ ಕೇಳೋದಕ್ಕಾಗುತ್ತಾ? ನಾವು ಕೇಳೋದಕ್ಕಾಗೋದಿಲ್ಲ, ನೀವು ಕೇಳೋದಕ್ಕಾಗೋದಿಲ್ಲ. ಎಲ್ಲ ಇದೊಂದು ರೀತಿಯಾದಂತಹ ರಾಜಕೀಯ. ಈ ರಾಜಕಾರಣಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತು ಕಣ್ರಿ. ಎಂತಹ ರಾಜಕಾರಣಿಗಳು ಗೊತ್ತಾ ಇವರೆಲ್ಲ? 2 ಮಕ್ಕಳನ್ನ ಇರೋಂಥವ್ರ ಮೇಲೆ ತೆರಿಗೆನ ಯಾವ ರೀತಿಯಾಗಿ ಹಾಕಬೇಕು, ಎಲ್ಲಿಂದ ಸರ್ಕಾರದ ಬೊಗ್ಗಸಕ್ಕೆ ಹಣವನ್ನ ತುಂಬಿಕೋಬೇಕು ಅಂತ ಯೋಚನೆಯನ್ನ ಮಾಡ್ತಾರೆ. 4 ಮಕ್ಕಳನ್ನ ಇರುವಂತವರ ಮೇಲೆ ಯಾವ ರೀತಿಯಾಗಿ ಸಬ್ಸಿಡಿಯನ್ನ ನೀಡಬೇಕು ಅಂತ ಬುದ್ಧಿವಂತಿಕೆಯನ್ನು ಯೋಚನೆಯನ್ನ ಮಾಡ್ತಿರ್ತಾರೆ. ಇದು ನಮ್ಮ ಜಾತ್ಯತೀತ ದೇಶ. ಮತ್ತೆ ವೇದಿಕೆ ಮೇಲೆ ನಿಂತ್ಕೊಂಡು ಹಿಂಗ ಡೈಲಾಗ್ ಹೊಡಿತಾರೆ, ಇದು ಜಾತ್ಯತೀತ ದೇಶ, ನಾವು ಜಾತ್ಯತೀತ ನಾಯಕರು ಅಂತ. ಅಯ್ಯೋ ನಿಮ್ಮ ಮುಖಗಳಿಗೆ ಅಂತ ಹೇಳ್ತಾ, ಅರ್ಥ ಆಯ್ತಾ ಹಿಂದೂಗಳ? ಸಕ್ರಮವಾದ ಏನದು ಮನೆ ಬೇಕಾ ನಿಮ್ಗೆಲ್ಲ? ಸಕ್ರಮವಾಗಿರೋ ಮನೆ ನಿಮ್ಗೇನು ಸಿಗೋದಿಲ್ಲ. ನೀವು ಈ ದೇಶದಲ್ಲಿ ಬಹುಸಂಖ್ಯಾತರ ಅಲ್ವೇ ಅಲ್ಲ. ನೀವೆಲ್ಲ ಕೆಲ್ಸಕ್ಕೆ ಮಾಡಕ್ ಬೇಕಲ್ದೇ ಇರೋರು ನೀವೆಲ್ಲ. ನಿಮ್ಮ ಕರ್ತವ್ಯ ದುಡಿಬೇಕು, ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು, ನಿಮ್ಗಂತೂ ಏನು ಸಿಗೋದಿಲ್ಲ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.